ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ. ಹಾಗೂ ಎಲ್ಲ ರಾಯರ ಭಕ್ತಾದಿಗಳ ಮೇಲೂ ಕೂಡ, ರಾಯರ ಮಕ್ಕಳ ಮೇಲೂ ಕೂಡ ರಾಯರ ಶ್ರೀಹರಿಯವರ ಸಂಪೂರ್ಣವಾದಂಥ ಆಶೀರ್ವಾದ ಅನುಗ್ರಹ ಸದಾಕಾಲ ಇರಲಿ. ಸದಾಕಾಲ ರಾಯರು ಕೂಡ ನಗ್ನಗ್ತಾ ಇರಲಿ, ತಮ್ಮ ಮಕ್ಕಳನ್ನು ಕೂಡ ನಗ್ನಗ್ತಾ ಇರಿಸಲಿ. ಶ್ರೀ ರಾಯರ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಕೂಡ ಇರಲಿ. ಶ್ರೀ ಹರಿಯವರ ಒಂದು ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಎಲ್ಲರ ಮೇಲೂ ಕೂಡ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಪ್ರೀತಿಯಿಂದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಕಾಮದ ಏಕಾದಶಿ ಮತ್ತು ವ್ರತಕತೆ ಬಗ್ಗೆ. ಕಾಮದ ಏಕಾದಶಿ ಅನ್ನುವಂಥದ್ದು ನಮಗೆ ಇರುವಂಥದ್ದು 29ನೇ ತಾರೀಕು, ಇದೇ ತಿಂಗಳು 29/3/2026 ನಮಗೆ ಕಾಮದ ಏಕಾದಶಿ ಇದೆ. ಹಾಗೂ ದ್ವಾದಶಿ ಇರುವಂಥದ್ದು 30ನೇ ತಾರೀಕು 30/3/2026 ನಮಗೆ ದ್ವಾದಶಿ ಇರುತ್ತೆ. 7:25 ನೀವು 8 ಗಂಟೆವರೆಗೂ ಕೂಡ ಉಪವಾಸವನ್ನು ಬಿಡ್ಬೋದು. ಪಾರಾಯಣ ಸಮಯ ಇದಾಗಿರುತ್ತೆ, ಸರಿನಾ? ಹಾಗಾದ್ರೆ ವ್ರತಕತೆನ ತಿಳ್ಕೊಳ್ಳೋಣ. ವ್ರತಕತೆನ ತಿಳ್ಕೊಳ್ಳೋ ಮುಂಚೆ ಒಂದು ಮಾತನ್ನ ಹೇಳ್ತೀನಿ. ಈ ಕಲಿಯುಗದಲ್ಲಿ ಯಾರ ಶಾಪವೂ ಕೂಡ ಯಾರಿಗೂ ಸಹ ತಾಕೋದಿಲ್ಲ. ಆದರೆ ಕೆಲವೊಂದು ಸಮಯ, ಸಂದರ್ಭ, ಗಳಿಗೆ, ಕ್ಷಣಗಳು ಅನ್ನೋದೇನಿದೆ ಅಲ್ವಾ, ನಮ್ಮ ಬಾಳಲ್ಲಿ ಸ್ವಲ್ಪ ಏನಾದರೂ ನಮ್ಮ ಬ್ಯಾಲೆನ್ಸ್ ತಪ್ಪೋ ಥರ ಖಂಡಿತವಾಗ್ಲೂ ಕೂಡ ಮಾಡುತ್ತೆ ಕೆಲವರಿಂದ ಬರುವಂಥ ಮಾತುಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನ ನನ್ನ ಸ್ವಂತ ಅನುಭವದಿಂದ ನಾನು ನೋಡಿರ್ತಕ್ಕಂಥದ್ದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗಾದರೆ ಕಾಮದ ಏಕಾದಶಿಯ ವಿಶೇಷತೆ ಏನಂತ ಅಂದರೆ, ಒಬ್ಬ ರಾಜ ಒಬ್ಬ ಗಾಯಕನಿಗೆ ಶಾಪವನ್ನು ಕೊಡ್ತಾನೆ, ರಾಕ್ಷಸನಾಗುವಂತೆ ಶಾಪವನ್ನು ಕೊಡ್ತಾನೆ. ಆ ರಾಜ ಇದನ್ನೆಲ್ಲ ದೈವ ಭಕ್ತನಾಗಿರ್ತಾನೆ. ಆದ್ದರಿಂದ ಏನಾಗುತ್ತೆ ಅಂದರೆ, ಆತ ಆವಾಗ ಪುರಾಣಗಳ ಪ್ರಕಾರ ಆವಾಗ ಏನಾಗುತ್ತೆ, ಆತ ಗಾಯಕ ಅಂತ ಏನು ಹೇಳಿದ್ನಲ್ವ, ಆತ ಏನು ಮಾಡ್ತಾನಂದರೆ ರಾಕ್ಷಸ ರೂಪವನ್ನು ತಾಳ್ತಾನೆ. ರಾಕ್ಷಸ ರೂಪದಿಂದ ಮತ್ತೆ ಆತ ಏನಿದೆ ಅಲ್ವಾ, ಮೊದಲಿನ ಒಂದು ರೂಪಕ್ಕೆ ಬರೋಕೆ ಹೆಂಡತಿ ಉಪವಾಸವನ್ನು ಮಾಡಿ ಪುಣ್ಯವನ್ನು ಸಂಪಾದನೆ ಮಾಡಿ ಗಂಡನಿಗೆ ಒಳ್ಳೇದಾಗೋ ಥರ ಏಕಾದಶಿ ಉಪವಾಸವನ್ನು ಮಾಡೋದ್ರಿಂದ ಆಗ್ತಾರೆ. ಅದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನೋಡಿ. ಹೀಗೆ ಪುರಾಣಗಳ ಪ್ರಕಾರ ಏನಾಗುತ್ತೆ, ಒಬ್ಬ ರಾಜನ ಮನೆಯಲ್ಲಿ ಲಲಿತಾ ಮತ್ತು ಲಲಿತಾ ಎಂಬಂಥ ದಂಪತಿಗಳು, ಲಲಿತಾ ಮತ್ತು ಲಲಿತಾ ಎಂಬಂಥ ದಂಪತಿಗಳು ಇಬ್ಬರು ಕೂಡ, ಲಲಿತಾ ಸರಿನಾ? ಇಬ್ಬರು ಕೂಡ ದಂಪತಿಗಳು ಏನು ಮಾಡ್ತಾರೆ ಅಂದರೆ, ಒಬ್ಬ ರಾಜನ ಮನೆಯಲ್ಲಿ, ಅಂದರೆ ರಾಜನ ಅರಮನೆಯಲ್ಲಿ, ಅಂದರೆ ಅವ್ರ ರಾಜ ಒಂದು ಮನೆನ ಕೊಟ್ಟಿರ್ತಾನೆ, ಅಕ್ಕಪಕ್ಕದಲ್ಲೇ ಮನೆನ ಕೊಟ್ಟಿರ್ತಾನೆ, ಅಲ್ಲೇ ಇರ್ತಾರೆ. ಆದರೆ ರಾಜನ ಮನೆಯಲ್ಲಿ ಏನಾದರೂ ಕೂಡ ಸಮಾರಂಭಗಳು, ವಿಶೇಷತೆ ದಿನಗಳು, ಒಂದಿಷ್ಟು ಏನಾದರೂ ಇವಾಗೆಲ್ಲ ಹೆಂಗಂತ ಅಂದರೆ, ನಮಗೆ ನಾವು ಏನಾದರೂ ಹಾಡುಗಳನ್ನು ಕೇಳ್ತೀವಿ, ಯಾರನ್ನ ಬಂದರೆ ಹಾಡುಗಳನ್ನು ಹಾಕಿರ್ತೀವಿ. ಇವಾಗ ಗುರುವಾರ ಪೂಜೆ ಮಾಡಬೇಕಾದ್ರೆ ರಾಯರ ಒಂದಿಷ್ಟು ಹಾಡುಗಳನ್ನು ಹಾಕಿರ್ತೀವಿ, ಮಂತ್ರಗಳನ್ನು ಪಠಿಸ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ. ಅದೇ ರೀತಿ ಮೊದಲೆಲ್ಲ ಹೆಂಗಿತ್ತು, ರಾಜನ ಮನೆಯಲ್ಲಿ ಎಲ್ಲ ಯಾರಾದರೂ ಬಂದರು ಅಂತಂದರೆ, ದೊಡ್ಡವರು ಬಂದರು, ಬೇರೆ ರಾಜ್ಯದಿಂದ ಯಾರಾದರೂ ಬಂದರು, ವಿಶೇಷ ವ್ಯಕ್ತಿಗಳು ಬಂದರು, VIPs ಅಂತ ಏನು ಹೇಳ್ತೀವಿ, ಆ ರೀತಿ ಬಂದರು ಅಂತ ಅಂದರೆ ಏನು ಮಾಡ್ತಾರೆ ಅಂದರೆ, ಎಲ್ಲರಿಗೂ ಕೂಡ ಕುರ್ಚಿಗಳನ್ನ ಹಾಕಿ ಒಂದಿಷ್ಟು ಹಾಡುಗಳನ್ನು ಆಡೋದು. ಒಂದಿಷ್ಟು ನರ್ತಕಿ ಆಗಿರ್ತಾರೆ, ಲಲಿತಾ ಅಂತ ಏನು ಹೇಳಿದ್ನಲ್ವ, ನರ್ತಕಿ ಆಗಿರ್ತಾರೆ. ಹಾಗೆ ಇವರಿಬ್ಬರು ಕೂಡ ದಂಪತಿಗಳು, ಅಂದರೆ ಗಾಯಕ ಲಲಿತಾ ಎಂಬಂಥ ಗಂಡ ಇದನ್ನೆಲ್ಲ ಗಾಯಕ, ಲಲಿತಾ ಎಂಬ ಒಬ್ಬರು ಹೆಂಡತಿ ಇದ್ದಾರಲ್ಲ, ಅವರು ನರ್ತಕಿ ಆಗಿರ್ತಾರೆ. ಒಂದಿನ ಏನಾಗುತ್ತೆ, ಹೀಗೆ ರಾಜನ ಮನೆಯಲ್ಲಿ ಒಂದಿಷ್ಟು ಸಮಾರಂಭ ನಡೀತಾ ಇರುತ್ತೆ, ಖುಷಿ ವಾತಾವರಣ, ಯಾರೋ ಬೇಕಾದವ್ರು ಬಂದಿರ್ತಾರೆ, ತುಂಬ ಒಂದು ಖುಷಿಯ ಒಂದು ವಾತಾವರಣದಲ್ಲಿ ಇರ್ತಾನೆ ರಾಜ. ಹಾಗಾಗಿ ಏನು ಮಾಡ್ತಾನೆ, ಇವರಿಗೆ ಒಂದು ಒಳ್ಳೆ ಬಟ್ಟೆಗಳನ್ನು, ಅಂದರೆ ಲಲಿತಾ ಅಂತ ಏನು ಹೇಳಿದ್ನಲ್ವ, ಇಬ್ಬರಿಗೂ ಕೂಡ ದಂಪತಿಗಳಿಗೆ ಒಳ್ಳೆ ಬಟ್ಟೆಗಳನ್ನು ಕೊಟ್ಬಿಟ್ಟು ಏನು ಮಾಡ್ತಾನೆ ಅಂದರೆ, ಚೆನ್ನಾಗಿ ಅವ್ರನ್ನ ರೆಡಿ ಮಾಡಿ ಈತನಿಗೆ ಹಾಡಾಡೋಕೆ ಹೇಳ್ತಾನೆ. ಅಂದರೆ ಗಾಯಕ ಅಲ್ವಾ, ಲಲಿತಾ ಎಂಬಂಥ ಗಾಯಕ ಅಲ್ವಾ, ಈತನಿಗೆ ಹಾಡಾಡೋಕೆ ಹೇಳ್ತಾನೆ. ಅವ್ರು ನರ್ತಕಿ ಸರಿನಾ. ಅವ್ರು ಆ ಕಡೆ ಅಂದರೆ ಈಗ ನೃತ್ಯ ಮಾಡ್ತಾ ಇರ್ತಾರೆ. ಮಾಡಬೇಕಾದ್ರೆ ಏನಾಗುತ್ತೆ, ನೃತ್ಯ ಮಾಡಬೇಕಾದ್ರೆ ಅವರು ಸ್ವಲ್ಪ ನಾಲ್ಗೆ ಗುಳ್ಳೆಗಿದೆ, ಕ್ಷಮೆ ಇರಲಿ. ಅವರು ಮಾಡಬೇಕಾದ್ರೆ ಲಲಿತನಿಗೆ ಏನಾಗುತ್ತೆ ಅಂತ ಅಂದರೆ, ಹೆಂಡತಿಗೆ ಒಳ್ಳೆ ಬಟ್ಟೆಗಳನ್ನು ಹಾಕಿರ್ತಾರೆ, ಸೌಂದರ್ಯಕ್ಕೆ ಸೋತೋಗ್ಬಿಡ್ತಾನೆ. ಆತ ಹಾಡಬೇಕಂದ್ರೆ ಆತನಿಗೆ ಹಾಡಿನ ಮೇಲೆ, ಗಾಯಕನಿಗೆ ಏನಾಗುತ್ತೆ ಅಂದರೆ, ತನ್ನ ಹಾಡಿನ ಮೇಲೆ ಏಕಾಗ್ರತೆ ಸಿಗೋದಿಲ್ಲ, ತಪ್ಪಿಬಿಟ್ಟಾಗ ಏನಾಗ್ಬಿಡುತ್ತೆ ಅಂದರೆ, ಹೆಂಡತಿಯ ಸೌಂದರ್ಯಕ್ಕೆ ಸೋತಾಗ ಏನಾಗ್ಬಿಡುತ್ತೆ ಅಂತ ಅಂದರೆ, ರಾಜನಿಗೆ ಕೋಪ ಬಂದ್ಬಿಡುತ್ತೆ. ನನಗೆ ಮುಖ್ಯವಾಗಿ ಬೇಕಾದವ್ರು ಬಂದಿದ್ದಾರೆ, ಈತನಿಗೆ ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಬೆಳಗ್ಗೆ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ನಡೆದಿದೆ, ಇವಾಗ ಒಂದು ಸ್ವಲ್ಪ ಖುಷಿಯಿಂದ ವಾತಾವರಣ, ಬೆಳಗ್ಗೆಲ್ಲ ಹಬ್ಬದ ರೀತಿಯಲ್ಲಿ ವಾತಾವರಣ ಇದೆ ಮನೇಲಿ, ಹಿಂಗೆಲ್ಲ ಇದೆ, ಚೆನ್ನಾಗಿ ರೆಡಿ ಮಾಡಿ ಇವ್ರನ್ನ ಚೆನ್ನಾಗಿ ಎಲ್ಲವೂ ಕೂಡ ಮಾಡಿಕೊಡ್ತಾರೆ. ಏನಪ್ಪ ಈ ಥರ ಮಾಡಿಬಿಟ್ರು ಅಂತ ಕೋಪ ಬಂದ್ಬಿಡುತ್ತೆ ರಾಜನಿಗೆ ಕೋಪ ಬಂದು ಏನು ಮಾಡಿಬಿಡ್ತಾನಂದರೆ, ಮೊದಲೇ ದೈವ ಭಕ್ತನಾಗಿರ್ತಾನೆ, ಶಾಪ ಕೊಟ್ಬಿಡ್ತಾನೆ ಲಲಿತಾನಿಗೆ. ನನಗೆ ಬೇಕಾದವ್ರು ಬಂದಿದ್ದಾರೆ, ದೊಡ್ಡವ್ರು ಬಂದಿದ್ದಾರೆ, ನೀನು ಚೆನ್ನಾಗಿ ಇದು ಮಾಡೋದು ಬಿಟ್ಟು ನೀ ಹೆಂಡತಿಯ ಸೌಂದರ್ಯಕ್ಕೆ ಸೋತೋಗ್ಬಿಟ್ಟು ಏಕಾಗ್ರತೆನ ಕಳ್ಕೊಂಡಲ್ಲ ಅಂದ್ಬಿಟ್ಟು ರಾಜ ಕೋಪ ಬಂದು ಏನು ಮಾಡ್ಬಿಡ್ತಾನಂದರೆ, ಹಂಗೆ ಆಗುತ್ತಲ್ವ, ತುಂಬ ಬೇಕಾದವ್ರು ಬಂದಾಗ ಏನಾದರೂ ಆದಾಗ ಕೋಪ ಕಂಟ್ರೋಲಿಗೆ ಬರಲ್ಲ. ಅದಕ್ಕೆ ಕೋಪದ ಕೈಲಿ ಬುದ್ಧಿ ಕೊಡಬಾರ್ದು ಅಂತ ಕೆಲವೊಂದ್ಸಲ ಹೇಳ್ತಾ ಇರ್ತಾರೆ ದೊಡ್ಡವರು, ನಾವೆಲ್ಲ ದೊಡ್ಡವ್ರು ಹೇಳ್ತಾ ಇರ್ತಾರೆ ನೋಡಿ. ಹಾಗೆ ಏನಾಗುತ್ತಪ್ಪ ಅಂತಂದರೆ, ಶಾಪ ಕೊಟ್ಬಿಡ್ತಾನೆ. ಏನಂದರೆ, ನೀನು ನರರಾಕ್ಷಸನಾಗ್ಬಿಡು, ನಿನಗೆ ಎಲ್ಲೂ ಕೂಡ ನಾಡಲ್ಲಿ ಜಾಗ ಸಿಗಬಾರ್ದು, ನಿನಗೆ ದೊಡ್ಡ ದೊಡ್ಡ ಪರ್ವತಗಳು ಅಥವಾ ಕಾಡೆ ಗತಿ ನಿನಗೆ ಅಂತ ಹೇಳ್ಬಿಡ್ತಾನೆ.
ಹೇಳ್ಬಿಡ್ತಾನೆ. ಹೇಳಿದಾಗ ಆ ಕ್ಷಣಕ್ಕೆ ಆತ ರಾಕ್ಷಸನಾಗಿ ಬದಲಾಗ್ತಾನಂತೆ. ಲಲಿತಾ ಎಂಬಂತ ಎಷ್ಟೋ ಸುಂದರವಾಗಿರ್ತಾನಂತೆ, ಆತ ಏನಾಗ್ಬಿಡ್ತಾನೆ, ರಾಕ್ಷಸನಾಗ್ಬಿಡ್ತಾನಂತೆ. ರಾಕ್ಷಸನಾದಾಗ ಏನಿದೆ, ಹೆಂಡತಿಗೆ ತುಂಬ ನೋವಾಗ್ಬಿಡುತ್ತೆ. ನಿನ್ನ ಹೆಂಡತಿನೇ ಗತಿ, ನಿನಗೆ ಯಾರು ಕೂಡ ಹತ್ರಕ್ಕೂ ಬರಲ್ಲ, ಎಲ್ಲರೂ ನಿನ್ನ ನೋಡಿ ಭಯ ಪಟ್ಬಿಡ್ತಾರೆ. ಪ್ರಾಣಿ ಪಕ್ಷಿ ನಿನಗೆ ಒಂದು ತೊಟ್ಟು ನೀರು ಕೂಡ ಸಿಗಲ್ಲ ಹೋಗುವಂಥ ಶಾಪ ಹಾಕ್ಬಿಡ್ತಾನಂತೆ. ಅದರಿಂದ ಏನಾಗುತ್ತೆ, ಇಬ್ಬರು ದಂಪತಿಗಳು ಏನು ಮಾಡಿಬಿಡ್ತಾರೆ, ಅಲ್ಲೇ ರಾಜನೇ ಒಂದು ಮನೆ ಕೊಟ್ಟಿರ್ತಾನೆ, ಅಲ್ಲಿ ಕೂಡ ಇರೋಕ್ಕಾಗೋದಿಲ್ಲ. ಇನ್ನು ಏನು ಮಾಡಿಬಿಡ್ತಾರೆ ಅಂದರೆ ಹೊರಟ್ಬಿಡ್ತಾರೆ, ಒಂದು ಕಾಡಿನ ಕಡೆ ಹೊರಟ್ಬಿಡ್ತಾರೆ. ಹೋಗ್ತಾ ಹೋಗ್ತಾ ಒಂದು ಪರ್ವತದ ಕಡೆ ಹೋಗ್ತಾರಂತೆ. ಪರ್ವತದ ಕಡೆ ಹೋಗಿ ಒಂದು ಗಿಡದ ಕೆಳಗೆ ಅಳ್ತಾ ಕೂತಿರ್ತಾರೆ. ಏನು ಮಾಡ್ಲಪ್ಪ, ನನ್ನ ಒಂದು ಪತಿಗೆ ಈ ಥರ ಆಗ್ಬಿಡ್ತಲ್ಲ ಅಂತ ಹೆಂಡತಿ ದುಃಖಿಸ್ತಾ ಇರ್ತಾಳೆ. ಲಲಿತನಿಗೆ ಈ ಥರ ಆಗ್ಬಿಡ್ತಲ್ಲ, ಏನು ಮಾಡಲಿ ಈಗ, ಹಿಂಗಾಯ್ತಲ್ಲ, ಶಾಶ್ವತವಾಗಿ ಹಿಂಗೆ ಇದ್ಬಿಟ್ರೆ ಹೆಂಗೆ, ಏನು ಸಿಗ್ತಾ ಇಲ್ಲ ನಮಗೆ, ಎಲ್ಲಂತ ಹೋಗೋದು, ಎಲ್ಲಂತ ಇರೋದು, ನಮಗಂತೂ ಏನು ಗೊತ್ತಿಲ್ಲ. ಇವ್ರು ಗಾಯಕ, ನಾನು ನರ್ತಕಿಯಾಗೆ ಮಾಡ್ತಾ ಇದ್ವಿ, ಎಲ್ಲಂತ ಹೋಗೋದು ಅಂತ ತುಂಬ ಚಿಂತೆ ಆಗ್ಬಿಡುತ್ತೆ. ಆದಾಗ ಏನಾಗುತ್ತೆ ಅಂತ ಅಂದರೆ, ತುಂಬ ಕಣ್ಣೀರು ಹಾಕಬೇಕಾಯಿತು ಅಂದರೆ, ಕಣ್ಣೀರು ಹಾಕ್ತಾ ಇರಬೇಕಾದ್ರೆ ಅವ್ರ ಹತ್ರ ಯಾರೂ ಕೂಡ ಬರ್ತಾ ಇರೋದಿಲ್ಲ. ಆದರೆ ಅವ್ರ ಮುಂದೆ ಒಂದು 2-3 ದಿನಗಳು ಕಳೆದ ಮೇಲೆ ಏನಾಗುತ್ತಪ್ಪ ಅಂತ ಅಂದರೆ, ಅವರಿಗೆಲ್ಲ ಸ್ವಲ್ಪ ಕುಡಿಯೋಕ್ಕೆ ನೀರು ಬಿಟ್ಟರೆ ಬೇರೆನೂ ಸಿಗ್ತಾ ಇರಲ್ಲ, ಹೆಂಗೋ ಕಾಲವನ್ನು ಕಳೀತಾ ಇರ್ತಾರೆ. ಆದರೆ 2-3 ದಿನ ಆದಮೇಲೆ ಇವರಿಗೆ ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಓಡೋಗ್ಬೇಕಾದ್ರೆ ಒಬ್ಬರು ಋಷಿಮುನಿಗಳು ಅವರ ಎದುರುಗಡೆ ಬರ್ತಾ ಇರ್ತಾರಂತೆ. ಹೆಂಡತಿಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ. ಏನಿದು, ಪ್ರಾಣಿ ಪಕ್ಷಿ ಎಲ್ಲ ಹೋಗ್ತಾ ಇದೆ, ಯಾರು ಕೂಡ ಜನಗಳು ನಮ್ಮ ಹತ್ರ ಬರ್ತಾ ಇಲ್ಲ, ಯಾರೋ ಋಷಿಗಳು ಬರ್ತಾ ಇದ್ದಾರಲ್ಲ, ಇವರಲ್ಲಿ ಸಾಕಷ್ಟು ಜ್ಞಾನವನ್ನು ಹೊಂದಿರ್ತಾರೆ ಇವರು, ಅದಕ್ಕೆ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಒಂದು ನಂಬಿಕೆ ಮೂಡುತ್ತೆ. ಹೋದಾಗ ಆ ಋಷಿಮುನಿಗಳ ಮುಖ ನೋಡಿದಾಗ ಒಂದು ರೀತಿ ಲಕ್ಷಣ ಇರುತ್ತಂತೆ. ಲಕ್ಷಣ ಇದ್ದಾಗ ಅವ್ರ ಹತ್ರ ಕೇಳ್ತಾರಂತೆ, ಏನಾಯ್ತಮ್ಮ, ಯಾಕೆ ಅಳ್ತಾ ಇದೆಯಾ, ಏನು ಅಂತ ಕೇಳಿದಾಗ ಲಲಿತಾ ಎಲ್ಲವೂ ಕೂಡ ಹೇಳ್ತಾಳಂತೆ ಋಷಿಮುನಿಗಳ ಹತ್ರ. ಗುರುಗಳೇ ಈ ಥರ ಆಯಿತು, ಮುನಿಗಳೇ ಈ ಥರ ಆಗ್ಬಿಡ್ತು, ಏನು ಮಾಡ್ಬೇಕು ಗೊತ್ತಿಲ್ಲ ನಮಗೆ ಅಂತ ಅಂದಾಗ ಋಷಿಮುನಿಗಳು ಹೇಳ್ತಾರಂತೆ, ಹೌದಾ ಸರಿಮಾ, ಇದೆಲ್ಲ ಆಗ್ಬೇಕಂದ್ರೂ ಕೂಡ ಹಿಂದಿನ ಜನ್ಮದಲ್ಲಿ ಏನೋ ಒಂದು ಇರುತ್ತೆ, ಅದಕ್ಕೋಸ್ಕರ ಆಗಿರುತ್ತೆ, ಯೋಚನೆ ಮಾಡಬೇಕಾಗಿಲ್ಲ. ಎಂಥ ಪಾಪನೆ ಮಾಡಿರಲಿ, ಎಂಥವರೇ ನಿಮಗೆ ಶಾಪ ಹಾಕಿದ್ರೂ ಕೂಡ ಅದರಿಂದ ಮುಕ್ತಿ ಒಂದಕ್ಕಿರುವಂಥದ್ದು ನಿಮಗೆ ಕಾಮದ ಏಕಾದಶಿ ಅಂತ ಬರುತ್ತೆ. ಕಾಮದ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತಾರಂತೆ. ಆ ದಿನ ನೀನು ಗಂಡನ ಪರವಾಗಿ ಉಪವಾಸವನ್ನ ಮಾಡು. ಈಗ ಆತ ರಾಕ್ಷಸ ಆಗ್ಬಿಟ್ಟಿದ್ದಾನೆ, ಏನು ಮಾಡೋಕ್ಕಾಗೋದಿಲ್ಲ, ನೀನು ಉಪವಾಸವನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ವಿಷ್ಣು ದೇವರನ್ನ ಪೂಜಿಸು ಯಥಾಶಕ್ತಿ. ನಿನಗೆ ಕಾಡಲ್ಲಿ ವಿಷ್ಣು ದೇವರಿಗೆ ನೀನು ಫೋಟೋನ ತಂದು ಹಣ್ಣು ಹಂಪಲ ಎಲ್ಲ ಇಟ್ಟು ಪೂಜಿಸೋಕಂತೂ ಖಂಡಿತ ನಿಮ್ಮ ಪರಿಸ್ಥಿತಿಗೆ ಆಗ್ತಾ ಇಲ್ಲಲ್ಲ. ನೀನೇನು ಮಾಡ್ಬೋದು ಅಂತಂದರೆ ವಿಷ್ಣು ದೇವರಲ್ಲಿ ಪ್ರಾರ್ಥನೆನ ಮಾಡ್ಕೋ, ಉಪವಾಸ ಇರು, ಒಂದು ತೊಟ್ಟು ನೀರು ಕೂಡ ಮುಟ್ಟದಂಗೆ ಉಪವಾಸ ಇರು. ನಿನಗೆ ಆಗಿಲ್ಲ ಅಂತ ಅಂದರೆ ಹಣ್ಣನ್ನು ಸೇವಿಸೋ, ಪರವಾಗಿಲ್ಲ. ಆದರೆ ವಿಷ್ಣು ದೇವರ ಮಂತ್ರವನ್ನು ಪಠಿಸೋದನ್ನಾಗಲಿ ಇದನ್ನೆಲ್ಲ ಮಾಡೋಂಥ ಕೆಲವೊಂದು ಮಂತ್ರಗಳನ್ನು ಹೇಳ್ಕೊಡ್ತಾರಂತೆ ಆ ಋಷಿಮುನಿಗಳು. ಲಲಿತಾಳಿಗೆ ಹೇಳ್ಕೊಡೋದ್ರಿಂದ ಏನಾಯಿತು, ಆ ಟೈಮಲ್ಲಿ ಅವರು ಉಪವಾಸವನ್ನು ಆಚರಣೆ ಮಾಡಿ ಆ ದ್ವಾದಶಿ ದಿನ ಮರುದಿನವೇ ಆತ ಗಂಡ ಇದ್ದಾನಲ್ವ, ಏನು ರಾಕ್ಷಸ ರೂಪವನ್ನು ತಾಳಿರ್ತಾನಲ್ಲ, ಮತ್ತೆ ಮೊದಲಿನ ರೂಪಕ್ಕೆ ನಾರ್ಮಲ್ ಆಗ್ತಾರಂತೆ. ಉಪವಾಸ ಆಚರಣೆಯಿಂದ ವಿಷ್ಣು ದೇವರ ಆಶೀರ್ವಾದವನ್ನು ಪಡೆದು ಮತ್ತೆ ಪತಿ ಏನಿದೆ ಅಲ್ವಾ ನಾರ್ಮಲ್ ಆಗ್ತಾನಂತೆ, ಮೊದಲಿನ ರೂಪಕ್ಕೆ ಬರ್ತಾನಂತೆ. ಆಮೇಲೆ ರಾಜ ಕೂಡ ಕ್ಷಮೆ ಕೊಟ್ಟು ಮತ್ತೆ ಅವರಿಗೆ ಒಂದು ಕ್ಷಮೆನ ಕೊಟ್ಬಿಟ್ಟು, ಅಂದರೆ ದೇವರ ಆಶೀರ್ವಾದ ಮಾಡಿಬಿಟ್ರೆ ಎಲ್ಲರಿಗೂ ಕೂಡ ಮನಸ್ಸನ್ನ ಬದಲಾಯಿಸ್ಬಿಡ್ತಾರೆ. ಮತ್ತೆ ರಾಜ ಈ ಥರ ಇನ್ನೊಮ್ಮೆ ಆಗ್ದಂಗೆ ನೋಡ್ಕೊಪ್ಪ ಅಂತೇಳಿ ರಾಜನಿಗೂ ಕೂಡ ಕೋಪವನ್ನು ಕಮ್ಮಿ ಮಾಡಿ ದೇವರು ಮತ್ತೆ ಇವ್ರಿಗೊಂದು ಅವಕಾಶವನ್ನು ಕೊಡ್ತಾರೆ. ಅವ್ರ ಜೀವನ ಮೊದಲಿನ ಥರ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಸ್ನೇಹಿತರೆ, ಪುರಾಣಗಳ ಪ್ರಕಾರ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ಯಾರಿಗೆ ಕಟ್ಟುನಿಟ್ಟ ಮಾಡೋಕ್ಕಾಗುತ್ತೋ ಅವ್ರು ಮಾಡಿ, ಆದವರು. ಆಗಿಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಹಣ್ಣು ಹಾಲನ್ನು ಸೇವಿಸಿ. ಇಲ್ಲಪ್ಪ ನಮಗೆ ಪೂರ್ತಿ ಆರೋಗ್ಯ ಸಮಸ್ಯೆ ಇದೆ ಅಂತ ದಯವಿಟ್ಟು ಮಾಡಬೇಡಿ, ಮನಸ್ಸಲ್ಲೇ ಪೂಜಿಸಿ ಅವ್ರನ್ನ ಪೂಜಿಸಿ. ರಾಯರಿಗಂತ ಅವತ್ತಿನ ದಿನ ನಾವು ಯಾವುದೇ ರೀತಿಯ ಒಂದು ಏನಂದರೆ ನಾವು ನೈವೇದ್ಯವನ್ನು ಇಡೋದಿರೋದಿಲ್ಲ. ರಾಯರು ಕೂಡ ಶ್ರೀಹರಿಗೋಸ್ಕರ ಅವರು ಕೂಡ ಉಪವಾಸ ಇರ್ತಾರೆ, ಅವ್ರ ಜೊತೆ ನಾವು ಮಾಡುವಂಥ ಉಪವಾಸ ಇದು, ಆಯಿತಾ, ಏಕಾದಶಿ ಉಪವಾಸ. ಯಾರಲ್ಲೇ ವಿಷ್ಣು ದೇವರ ಫೋಟೋ, ರಾಮದೇವರ ಫೋಟೋ ಇರುತ್ತಲ್ವ, ಇಟ್ಟು ಕೂಡ ನೀವು ಪೂಜಿಸ್ಬೋದು. ಇಟ್ಟು ಕೂಡ ನೀವು ಒಂದಿಷ್ಟು ಹಳದಿ ಹೂಗಳನ್ನಾಗಲಿ ಯಾವುದನ್ನು ಹೂಗಳನ್ನಾಗಲಿ ಯಥಾಶಕ್ತಿ ಪೂಜೆಯನ್ನು ಮಾಡಿ. ಹಾಗೆ ಹಿಂಗೆ ಅಂತೇನಿಲ್ಲ, ನಿಮಗೆ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿ ಮಾಡಿ, ಇಲ್ಲ ಅಂತ ಅಂದರೆ ಒಂದಿಷ್ಟು ಕಟ್ಟುನಿಟ್ಟಾಗಿ ನೀವು ಆಗುತ್ತೆ ಅನ್ನೋರು ಮಾಡಿ. ಆಗಲ್ಲ ಅನ್ನುವಂಥವ್ರು ನಿಮ್ಗೆ ಹೆಂಗಾಗುತ್ತೋ, ಹೆಂಗೆ ಶಕ್ತಿ ಕೊಟ್ಟಿದ್ದಾರೆ ದೇವರು ಹಂಗೆ ಮಾಡಿ. ಆದರೆ ಮನಸ್ಸಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ, ವಿಷ್ಣು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಎಂಥವರೇ ಏನೇ ಶಾಪ ಆಗಿದ್ರು, ಏನೇ ಎಂಥ ಶಾಪ ನಿಮ್ಗೆ ಹಾಕಿದ್ರು ಕೂಡ ಅದು ಕೂಡ ಖಂಡಿತವಾಗ್ಲೂ ಕೂಡ ಈ ದಿನ ಉಪವಾಸ ಮಾಡೋದ್ರಿಂದ ಖಂಡಿತ ದೂರ ಆಗುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೂ ಇದು ಭಾನುವಾರ ಬಂದಿರೋದ್ರಿಂದ ತುಂಬ ಜನಗಳು ಈಗ ಮಾಂಸಾಹಾರ ಸೇವನೆ ಮಾಡುವಂಥವ್ರು ಏನಿದೆ ಅಂತಂದರೆ ಭಾನುವಾರ ಬಂದುಬಿಟ್ರೆ ತುಂಬ ಮಾಡ್ತಾ ಇರ್ತಾರೆ. ನೋಡಿ, ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. 2 ರೀತಿ ನಿಮಗೆ ಲಾಭ ಏನಂತ ಅಂದರೆ, ಆ ಥರ ಮಾಡೋರಿಗೆ, ಭಾನುವಾರ ಬಂತು ಅಂತ ಮಾಡೋರಿಗೆ ಆ ದಿನ ನೀವು ಅದನ್ನು ಕೂಡ ಬಿಟ್ಟಂಗಾಗುತ್ತೆ. ಇಲ್ಲೊಂದು ಕಡೆ ನೀವು
ನಾವು ನಾನ್ ವೆಜ್ನ ಮಾಡ್ತಾರೆ ಮನೇಲಿ ಅಂತ ಅಂದರೆ ಅವತ್ತೊಂದು ದಿನ ಬಿಡೋದ್ರಿಂದ ಖಂಡಿತವಾಗ್ಲೂ ಕೂಡ ನಿಮ್ಗೆ ತುಂಬ ಒಳ್ಳೇದೇ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅವತ್ತೊಂದು ದಿನ ಬಿಟ್ಟು ಏಕಾದಶಿ ಉಪವಾಸ ಆಚರಣೆನ ಮಾಡಿ ಖಂಡಿತವಾಗ್ಲೂ ಕೂಡ ಮಾಡಿದಂತಹ ಕೆಲವೊಂದು ಪಾಪ ಕರ್ಮಗಳು ಕೂಡ ದೂರ ಆಗುತ್ತೆ. ಗೊತ್ತಿರಲ್ಲ ನಾವು ಏನು ಮಾಡಿರ್ತೀವಿ, ಯಾವ ಜನ್ಮದಲ್ಲಿ ಏನು ಮಾಡಿರ್ತೀವಿ ಅಂತ ಅಲ್ವಾ? ನಾನೇ ಆಗಿರ್ಬೋದು, ನೀವೇ ಆಗಿರ್ಬೋದು. ಗೊತ್ತಿಲ್ಲದೆ ಮಾಡಿದಂಥ ತಪ್ಪುಗಳಿಗೂ ಕೂಡ ಕ್ಷಮೆ ಸಿಗುತ್ತೆ. ಈ ದಿನ ಉಪವಾಸ ಆಚರಣೆನ ಮಾಡಿ. ಯಾರಿಗೆಲ್ಲ ಆಗಲ್ವೋ ಬೇಡ, ಮನಸಲ್ಲೇ ಪೂಜಿಸಿ. ಇನ್ನು ಅಕ್ಕ ತಂಗಿರು ಯಾರಾದರೂ ಕೂಡ ಮಂತ್ಲಿ ಪ್ರಾಬ್ಲಮ್ ಇತ್ತು ಅಂತ ದಯವಿಟ್ಟು ನೀವು ಮಾಡಬೇಡಿ, ಮನಸಲ್ಲೇ ಪೂಜಿಸ್ತಾ ಬನ್ನಿ, ಖಂಡಿತ ಎಲ್ರಿಗೂ ಕೂಡ ಒಳ್ಳೆಯದಾಗತ್ತೆ. ಆ ದಿನ ಯಾರು ಕೂಡ ಮಾಂಸ ಸೇವನೆನ ಮಾಡಬೇಡಿ. ಸಾಧ್ಯವಾದರೆ ಅನ್ನವನ್ನು ಬಿಟ್ಬಿಡಿ. ಆಗಿಲ್ಲ ನಿಮ್ಗೆ ಉಪವಾಸ ಆಚರಣೆನ ಅಂತ ಅಂದರೆ ಖಂಡಿತವಾಗ್ಲೂ ಕೂಡ ಅವತ್ತು ಯಾವ ಕೆಟ್ಟ ಪದಗಳನ್ನು ಆಡೋದಾಗಲಿ, ಕೂದಲನ್ನ ತೆಗೆಸೋದಾಗಲಿ, ಈ ಥರ ಯಾವುದು ಕೂಡ ಮಾಡಬೇಡಿ. ಸರಿನಾ? ಎಲ್ರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರೂ ಕೂಡ ನಗ್ನಾಗ್ತಾರೆ. ಎಲ್ಲರ ಕನಸನ್ನು ಕೂಡ ರಾಯರು ನೆರವೇರಿಸಲಿ ಬೇಗ ಅಂತ ಕೇಳ್ಕೊತೀನಿ. ನಮಸ್ಕಾರ.